ಭೀಮ್ರಾವ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಸಂವಿಧಾನದ ಅನುಗುಣವಾಗಿ 5 ವರ್ಷದಲ್ಲಿ ತಮಗೆ ಬೇಕಾದಂತ ಸರ್ಕಾರವನ್ನು ತಾವು ಆರಿಸಿ ಕಳಿಸಬಹುದು. ಹಿಂದೆ ತಾವು ಯಾವುದೇ ಸರ್ಕಾರವನ್ನು ಆಯ್ಕೆ ಮಾಡದೇ ಇದ್ದ ಸಂದರ್ಭದಲ್ಲಿ ಅತಂತ್ರ ವಿಧಾನಸಭೆ ಇದ್ದು ಭಾರತೀಯ ಜನತಾ ಪಾರ್ಟಿಯನ್ನ ತಿರಸ್ಕಾರ ಮಾಡಿದಾಗ ನಾವೆಲ್ಲರೂ ಸಹ ಸಮ್ಮಿಶ್ರ ಸರ್ಕಾರ ಮಾಡಿರ್ತಕ್ಕಂಥ ತಾವು ನೋಡಿದ್ರಿ. ಆದ್ರೆ ಕೆಲವು ಶಾಸಕರು ತಮ್ಮ ಮಾರಾಟ ತನ್ನ ಒಟ್ಟಿವಿ ಆದ್ರೆ ತಮ್ಮನ್ನೆಲ್ಲ ಮಾರಾಟ ಮಾಡಿರ್ತಕ್ಕಂಥ ಈ ಶಾಸಕರಿಗೆ ನೀವೇನಂತ ಕರಿತೀರಾ ಅಂತ ಹೇಳಿ ನಿಮಗೆ ಕೊಟ್ಟಿರ್ತೀನಿ. ಎಲ್ಲವನ್ನೂ ಸಹ ತಮ್ಮ ಸ್ವಾಭಿಮಾನವನ್ನು ಮಾರಾಟ ಮಾಡಿರ್ತಕ್ಕಂಥ ಈ ಸ್ಥಳೀಯ ಶಾಸಕರಿಗೆ ತಾವು ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಬುದ್ಧಿ ಕಲಿಸಬೇಕಾಗಿದೆ. ನಾವೇನಾದ್ರೂ ಅಧಿಕಾರಕ್ಕೆ ಬಂದಾಗ ರಾಷ್ಟ್ರದ ಆರೋಗ್ಯ, ಮಕ್ಕಳ ಜನರ ಆರೋಗ್ಯ, ಶಿಕ್ಷಣ, ಉದ್ಯೋಗ ಈ ವಿಚಾರದಲ್ಲಿ ಮಾತಾಡ್ತೀವಿ ವಿನಃ ಯಾವುದೇ ಮತ, ಧರ್ಮ, ಜಾತಿ, ಭಾಷೆ ಇಟ್ಕೊಂಡು ನಾವು ರಾಜಕಾರಣ ಮಾಡೋದಿಲ್ಲ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ನಂತರ ಈ ಒಂದು ರಾಜ್ಯದ ದುರಂತ ಧರ್ಮ, ಜಾತಿ, ಭಾಷೆ, ಪ್ರಾಂತಗಳೇ ರಂಗವೇಶವಾಗ ಪರಿಣಮಿಸಿರ್ತಕ್ಕಂಥ ನಾವೆಲ್ಲರೂ ಸಹ ನೋಡಿದ್ವಿ. ಆದ್ರಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಏನು ಕರ್ನಾಟಕ ರಾಜ್ಯ ಒಂದು ಪ್ರಗತಿಶೀಲ ರಾಜ್ಯ, ಅಭಿವೃದ್ಧಿಶೀಲ ರಾಜ್ಯವಾಗಿ ಹೆಸರು ಪಡೆದಿತ್ತು ಇಡೀ ರಾಷ್ಟ್ರದಲ್ಲಿ, ಪ್ರಪಂಚದಲ್ಲಿ, ಅದರ ಜನಪ್ರಿಯತೆಯನ್ನ ನಾವೆಲ್ಲರೂ ಸಹ ಅದರ ಪ್ರಖ್ಯಾತಿಯನ್ನ ಪುನಃ ಸ್ಥಾಪನೆ ಮಾಡಬೇಕಂದ್ರೆ ತಾವೆಲ್ಲರೂ ಸಹ ಇದೇ ಏಪ್ರಿಲ್ ಮೇ ತಿಂಗಳಲ್ಲಿ ಬರ್ತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಭಾರಿ ಬಹುಮತದಿಂದ ಆರಿಸಿ ಕಳಿಸ್ತೀರಾ ಅಂತ ಹೇಳಿ ನಂಬ್ಕೊಂಡಿದ್ದೀನಿ. ತಾವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷದವ್ರಿಗೆ ಆಶೀರ್ವಾದ ಮಾಡಿ ಈ ಒಂದು ಪ್ರಜಾಧ್ವನಿಗೆ ತಾವೆಲ್ಲರೂ ಸಹ ಆಶೀರ್ವಾದ ಮಾಡಿ ಸಹಕಾರ ಕೊಡಬೇಕು ಅಂತ ಹೇಳಿ ಕೇಳಿಕೊಂಡು ಇಷ್ಟೊಂದು ಆಧುರಿ ಸಮಾವೇಶವನ್ನ ಮಾಡಿ ಪ್ರಜಾಧ್ವನಿಯನ್ನು ಮನೆಗೆ ತೆಗೆದುಕೊಂಡು ಹೋಗುತ್ತಾ ಕೆಲಸ ಮಾಡಿದಂತ ಎಲ್ಲ ಕಾಂಗ್ರೆಸ್ ಪಕ್ಷದ ವಿಜಯನಗರ ಕಾಂಗ್ರೆಸ್ ಕಮಿಟಿಯ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ನಾಯಕರಿಗೆ ವಂದಿಸಿ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.